ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಶಿಡ್ಲಘಟ್ಟ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದಿದ್ದು, ಸೋಮೇಶ್ವರ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಡಿಕೆ ಶಿವಕುಮಾರ್ ಅವರಿಗೆ ದೃಷ್ಟಿಯಾಗದಂತೆ 101 ಈಡುಗಾಯಿಗಳನ್ನು ಹೊಡೆಯಲಾಯಿತು. ಇದೇ ವೇಳೆ ತಿರುಪತಿಯ ಬಾಣಸಿಗರಿಂದ ತಯಾರಿಸಲಾದ ಸುಮಾರು 15,000 ಲಡ್ಡುಗಳನ್ನು ಭಕ್ತರು ಮತ್ತು ಸಾರ್ವಜನಿಕರಿಗೆ ವಿತರಿಸಲಾಯಿತು. ಮತ್ತೊಂದೆಡೆ ನಗರದ ಬಸ್ ನಿಲ್ದಾಣದ ಬಳಿ ಎಲ್ಇಡಿ ಪರದೆ ಅಳವಡಿಸಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಕಾಂಗ್ರೆಸ್ ಮುಖಂಡ ಚಿಕನ್ ವಿಜಿ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ನೀಡಲಾಯಿತು. ಬಿರಿಯಾನಿ ಪಡೆಯಲು ಜನರು ಸರತಿ ಸಾಲಿನಲ್ಲಿ ನಿಂತು ಉತ್ಸಾಹದಿಂದ ಭಾಗವಹಿಸಿದರು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದು ಕ್ಷೇತ್ರದ ಜನರಿಗೆ ಸಂತಸದ ವಿಷಯವಾಗಿದ್ದು, ಅವರ ನೇತೃತ್ವದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸಿಎಂ ಆಗ್ತಾ ಇರೋದ್ರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹ ಉತ್ಸಾಹ ಏನು ಆಸಕ್ತಿ ಅಭಿಮಾನ ಅವರ ಒಂದು ಬಗ್ಗೆ ಇದ್ದಂಥ ಒಂದು ಸಂಭ್ರಮಾಚರಣೆ ಇವತ್ತೆಲ್ಲರಲ್ಲೂ ಸಹ ಆಚೆ ಬಂದು ಅವರು ಹಬ್ಬದ ವಾತಾವರಣನ ಸೃಷ್ಟಿ ಮಾಡ್ತಾರಂಥದ್ದು, ಅವರೇ ಪೂಜೆಗಳು ಮಾಡ್ತಾ ಇರೋಂಥದ್ದು, ಈಡ್ಗಾಯಿ ಹೊಡೆಯೋಂಥದ್ದು ಮತ್ತು ಬ್ಯಾನರ್ ಕಟ್ಟೋಂಥದ್ದು, ಎಲ್ಲೋ ಒಂದು ಕಡೆ ಸಿಹಿ ಹಂಚೋಂಥದ್ದು, ಊಟ ಹಾಕೋಂಥದ್ದು, ಬಿರಿಯಾನಿ ಹಂಚೋಂಥದ್ದು, ಏನೆಲ್ಲ ಸಂಭ್ರಮಾಚರಣೆಗೆ ಅವಕಾಶಗಳಿತ್ತು ಅವೆಲ್ಲನೂ ಸಹ ರಾಜ್ಯಾದ್ಯಂತ ಆಗ್ತಾಯಿದೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಸಹ ನಾವು ಮಾಡ್ತಾ ಇರೋಂಥದ್ದು ಆಗ್ತಾಯಿದೆ. ಶಿವನ ದೇವಸ್ಥಾನ ವಿಶೇಷವಾಗಿ ಇಲ್ಲಿ ಸೋಮೇಶ್ವರ ಸ್ವಾಮಿ ಅಂತೇಳಿ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರೋ ದೆಸೆ ಆ ಶಿವನ ಆಶೀರ್ವಾದ ಇರಲಿ ಅಂತೇಳಿ ಅವನಲ್ಲಿ ಬಂದು ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಅಭಿಷೇಕ ಹೋಮ ಅವನ್ನ ಎಲ್ಲ ಮಾಡಿ ಅವ್ರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀವಿ. ಇವತ್ತಿಂದ ಅವರ ಒಂದು ಕನಸು ಏನಿತ್ತು ಬೆಂಗಳೂರು ಕಟ್ಟಂಥದ್ದು, ರಾಜ್ಯ ಕಟ್ಟಂಥದ್ದು, ಒಂದು ಕೆಂಪೇಗೌಡರ ಕನಸಿನ ಆದಿಯಾಗಿ ಕೆಂಪೇಗೌಡರನ್ನ ಮಾದರಿಯಾಗಿ ರಾಜ್ಯನ ಕಟ್ಟಂಥದ್ದಾಗಲಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರ್ತೀವಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೇ ನಿರೀಕ್ಷೆ ಇದೆ? ಸಾಕಷ್ಟು ನಿರೀಕ್ಷೆಗಳಿದೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು 150 ಕೋಟಿಗೆ ಹೆಚ್ಚು ನಮಗೆ ರೇಷ್ಮೆ ಮಾರುಕಟ್ಟೆನ ಉನ್ನತೀಕರಣಗೊಳಿಸಿ ಅದನ್ನು ಅನುಷ್ಠಾನ ಮಾಡೋಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾರಂಭ ಆಗಿದೆ. ಅದಕ್ಕೆ ಅವರೇ ಬಂದು ಚಾಲನೆ ಕೊಟ್ಟಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಭವಿಷ್ಯದಲ್ಲಿ ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಆಗುವಂಥದ್ದು ಆಗಬೇಕು. ಅವೆಲ್ಲವೂ ಸಹ ಅವರ ಗಮನಕ್ಕೆ ತರೋಂಥದ್ದು ಆಗ್ತದೆ. ಹಾಗಾಗಿ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪನವರ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಅವರು ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಂಡು ಬಂದಂಥವರು. ಹಾಗಾಗಿ ವಿ ಮುನಿಯಪ್ಪಣ್ಣವರ ಒಂದು ಮಾರ್ಗದರ್ಶನ, ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರದಿಂದ ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಭಾವಿಸ್ತೀವಿ. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಚಿಕನ್ ವಿಜಿ ಮಾತನಾಡಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ 10,000 ಜನರಿಗೆ ಬಿರಿಯಾನಿ ಹಂಚುವ ಹರಕೆ ಹೊತ್ತಿದ್ವು. ಹರಕೆ ಈಡೇರಿದ ಹಿನ್ನೆಲೆಯಲ್ಲಿ 1,250 ಕೆಜಿ ಚಿಕನ್ ಬಳಸಿ ಸುಮಾರು 10 ರಿಂದ 15,000 ಜನರಿಗೆ ಬಿರಿಯಾನಿ ವಿತರಣೆ ಮಾಡಲಾಗಿದೆ ಅಂತ ಹೇಳಿದರು. ಸಿಎಂ ಆದ್ರೆ ನಾವು 10,000 ಜನಕ್ಕೆ ಬಿರಿಯಾನಿ ಹಾಕ್ತಿರಂತ ಹರಕೆ ಇತ್ತು ಸರ್. ಇವತ್ತು ನಮ್ಮ ಹರಕೆ ದೇವಿ ಆಶೀರ್ವಾದ ಮಾಡಿದಾಳೆ. ಅದರಿಂದ ನಾವು ಹರಕೆನ ಇವತ್ತು ಈಡೇರಿಸಿದ್ವಿ. 10,000 ಜನಕ್ಕೆ 1,250 ಕೆಜಿ ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಿದ್ರಿ. ಒಂದು 10,000 ಇಂದ 12,000 ಲಾಡು ಮಾಡ್ತಿದ್ರಿ. ಮತ್ತೆ ವಾಟರ್ ಬಾಟಲ್ಸ್ ತರಿಸಿದ್ರಿ ಸರ್. ತುಂಬಾ ಚೆನ್ನಾಗಿದೆ. ನಮ್ಗೆ ಏನಂದ್ರೆ ಇದ್ರಲ್ಲಿ ಸಿಕ್ಕೋ ಸುಖ, ಅನ್ನದಾನದಲ್ಲಿ ಮಾಡೋ ಸುಖ ಬೇರೆ ಯಾವುದೇ ದಾನ ಮಾಡಿದ್ರು ಸಿಗೋದಿಲ್ಲ. ಮನುಷ್ಯನಿಗೆ ದುಡ್ಡು ಕೊಟ್ರೆ ಯಾವುದೇ ಸಿಗೋದಿಲ್ಲ. ಇಷ್ಟೊಂದು ಅಭಿಮಾನ ಯಾಕೆ ಸರ್ ನಮ್ಗಿಲ್ಲ. ನಮ್ಗೆ 10 ವರ್ಷ ನಾನು ಸಾಹೇಬ್ರ ಜೊತೆ ಇದ್ದೀನಿ. ನಮ್ 3 ವರ್ಷಕ್ಕಾಗುತ್ತೆ ಟೀಕೆ ಕೊಟ್ಟಿದ್ದಾರೆ. ಅದೇ ಅಭಿಮಾನ ಸರ್. ವಿಜಯ್. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಧು ಮಾತನಾಡಿ, ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರದಿಂದ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಅಭಿಮಾನಿಗಳಿಗೆ ಲಡ್ಡು ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು.